ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಬೇಸೆತ್ಬಿಟ್ಟು ನಾವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಲ್ಲ, ಇದು ಇವತ್ತು ನಾವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಲ್ಲ ನಾವು. ಇಲ್ಲ ಒಂದು ನಿಮಿಷ, ನಾವು ಎಲ್ಲಿ ನೋಟಿಸ್ ಕೊಟ್ಟಿದ್ದಾರೆ? ಕೊಟ್ಟೇ ಇಲ್ಲ ಅವರು. ನಾವೇನು ಮೊದಲೇ ದಿನದಿಂದ ಏನು ಹೇಳ್ತಾ ಇರೋದು, ನೋಡ್ರಪ್ಪ ನೀವು ಚರ್ಚೆ ಮಾಡಬೇಕು ಅಂದರೆ ನಾವು ತಯಾರಿದ್ದೇವೆ. ಏನು ಪ್ರಶ್ನೆ ಕೇಳಿದ್ರು ಕೂಡ ನಾವು ತಯಾರಿದ್ದೇವೆ. ನೀವು CID ತನಿಖೆ ಬಗ್ಗೆ ಕೇಳ್ತೀರಾ, SIT ಬಗ್ಗೆ ಕೇಳ್ತೀರಾ, ನಿಗಮದ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಕೇಳ್ತೀರಾ, ನಾಗೇಂದ್ರ ಅವ್ರ ಪಾತ್ರದ ಬಗ್ಗೆ ಕೇಳ್ತೀರಾ, CBI ಬಗ್ಗೆ ಕೇಳ್ತೀರಾ, IT ಬಗ್ಗೆ ಕೇಳ್ತೀರಾ, ED ಬಗ್ಗೆ ಕೇಳ್ತೀರಾ, ಎಲ್ಲದಕ್ಕೂ ನಾವು ತಯಾರಿದ್ದೇವೆ ಅಂತಲೇ ಹೇಳ್ತಾ ಇರೋದಲ್ಲ. ಯಾವುದಕ್ಕೆ ಹೇಳಿದೆ? ಯಾರಾದರೂ ಒಬ್ಬರನ್ನ ಪ್ರಸ್ತಾಪ ಮಾಡಿದ್ರೆ ಹೇಳಿ ಸರ್. ಸುಮ್ಮನೆ ನಿಂತಲ್ಲಿ ಈ ಸಂತೆನಲ್ಲಿ ಕೂಗ್ತಾರಲ್ಲ, ಹಂಗೆ ಕೂಗಾಟ ಮಾಡಿದ್ರೆ ಹೆಂಗೆ ಉತ್ತರ ಕೊಡೋಕ್ಕಾಗ್ತದೆ ನಾವು? ಅದಕ್ಕೆ ನಾವು ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿದ್ದು ಇವತ್ತು ನಮ್ಮ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಬಹಿರಂಗವಾಗಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ. ಮತ್ತು ನಾವು ಒಫಿಷಿಯಲ್ ಆಗಿ DCM ಅವ್ರ ಮುಖಾಂತರ ನಾವು ಸ್ಟೇಟ್ಮೆಂಟ್ ಕೂಡ ನೀಡಿದ್ದೇವೆ. ಇನ್ನೇನು ಮಾಡ್ಬೇಕು ಹೇಳಿ? ಬೇರೆ ದಾರಿ ಇದ್ರೆ ತೋರಿಸಿ, ಅದನ್ನು ಮಾಡೋಕ್ಕೆ ಹೇಳಿದ್ದೀವಿ. ನೋಡಿ, ಯಾವುದರಲ್ಲಿ ಅವ್ರ ಹೆಸರಿದೆ ಇವರೇ? ನಿಮ್ಮ CID ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಇದೆಯಾ? SIT ಒಂದು ನಿಮಿಷ, SITನಲ್ಲಿ ಇದೆಯಾ? ನೀವೇನು ಹೇಳ್ತಾ ಇರೋದು CBI ಮತ್ತು ED ಚಾರ್ಜ್ ಶೀಟ್ನಲ್ಲಿ ಇದೆ ಅಂತ. ಅದು ಫಸ್ಟ್ ಚಾರ್ಜ್ ಶೀಟ್ನಲ್ಲಿ ಇರಲಿಲ್ಲ, 2ನೇ FIRನಲ್ಲಿ ಬಂತು. ನಮಗೆ ಒಂದು ನಿಮಿಷ ಸರ್, CBI ಅವರು ಸ್ಯಾಂಕ್ಷನ್ ಇದು ಅವರು ನಮ್ಮ ಹತ್ರ ಪರ್ಮಿಷನ್ ಕೇಳಿಲ್ಲ, ತನಿಖೆಗೂ ಕೇಳಿಲ್ಲ. ಇಂಟರ್ ಸ್ಟೇಟ್ ಬ್ಯಾಂಕ್ ಅಕೌಂಟ್ಸ್ ಇದೆ, ಇಂಟರ್ ಸ್ಟೇಟ್ ಮನಿ ಲಾಂಡ್ರಿಂಗ್ ಇರ್ಬೋದು ಅಂದ್ಬಿಟ್ಟು ಅವ್ರು ಸೋಮೋಟೋ ತೊಗೊಂಡಿರೋದು. ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಅವ್ರು ಅಫಿಷಿಯಲ್ ಆಗಿ ಏನೂ ಕೊಟ್ಟಿಲ್ಲ. ಯಾವುದಕ್ಕಂತ ಉತ್ತರ ಕೊಡಬೇಕಾಗುತ್ತೆ? ನಾವು ಸರ್ಕಾರ ನಡೆಸ್ತಾ ಇದ್ದೀವಲ್ಲ. ಸುಮ್ಮನೆ ಇವರು ವಾಟ್ಸಪ್ನಲ್ಲಿ ಬರೋದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಬರೀಲಿ, ED ಅವ್ರು ಬರೀಲಿ ನಮಗೆ. ಯಾಕೆ ಕೊಡಬೇಕಾಗಿತ್ತು ಅವರು? ನೋಡಿ, ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ನಾವು ಹೇಳಿದ್ರಿ ಅವ್ರು ತಪ್ಪಿದ್ರೆ ವಿ ವಿಲ್ ನಾಟ್ ಪುಟ್ ಯು ಬ್ಯಾಕ್ ಇನ್ ಟು ಕ್ಯಾಬಿನೆಟ್ ಅಂತ. ತಪ್ಪಿರಲಿಲ್ಲ ಆದಮೇಲೆ ಅಲ್ವಾ SIT ತನಿಖೆ ಆದಮೇಲೆ ತಾನೇ ಅವ್ರಿಗೆ ತೊಗೊಂಡಿದ್ದು. ಆಮೇಲೆ ಈಶ್ವರಪ್ಪ ಅವ್ರ ಕೇಸ್ನಲ್ಲಿ ಯಾರೋ ಡೆತ್ ನೋಟ್ ಬಿಟ್ಟು ಹೋಗಿದ್ರು ಸರ್, ನಿಮ್ಗೆ ಗೊತ್ತಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ನೋಡಿ. ಅದು ನೀವು ದಯವಿಟ್ಟು ಕಂಟೆಂಟ್ ನೋಡಿ, ಹೋಲಿಕೆ ಮಾಡಿದ್ರೆ ಕರೆಕ್ಟಾಗಿ ಮಾಡೋಣ. BJP ಅವ್ರ ಥರ ಹೋಲಿಕೆ ಅಲ್ಲ, ಕರೆಕ್ಟಾಗಿ ವೈಜ್ಞಾನಿಕವಾಗಿ ಲಾಜಿಕಲಿ ನಾವು ಮಾಡೋಣ. ಈಗ ಅಲ್ಲಿ SIT ಆಗಿದೆ, ನಮ್ಮ CID ತನಿಖೆ ಆಗಿದೆ, ಅಲ್ಲೆಲ್ಲೂ ಇವ್ರದ್ದು ಪ್ರಸ್ತಾಪನೇ ಬಂದಿಲ್ಲ. ಇವರು CBI IT ED ಹೆಂಗೆ ಗೊತ್ತಲ್ವಾ? ನಾಳೆ ನಿಮ್ಮ ಹೆಸರು ಹಾಕ್ತಾರೆ, ನನ್ನ ಹೆಸರು ಹಾಕ್ತಾರೆ ಮೇಲಿಂದ ಆದೇಶ ಬಂದರೆ. ಈಗ ನೀವು ಜನರ ನಂಬಿ ಮತ್ತು ನಿಮ್ಮ ಅನುಭವವನ್ನು ನಂಬಿ. ಇಲ್ಲ, ನಿಮ್ಮ ಅನುಭವ ಆಯ್ತು, ಜನನೂ ಬಿಟ್ಬಿಡಿ, ನನಗೂ ಬಿಟ್ಬಿಡಿ. ಇದು ಯಾಕೆ ಹೇಳ್ತೀನಿ ಅಂದರೆ, ಹಿಂದೆ ಕೂಡ ನಮ್ಮ ಸರ್ಕಾರಗಳ ತನಿಖೆ ಮಾಡಿದಾಗ ನಿಮ್ಮ ಬಳ್ಳಾರಿ ಪ್ರಕರಣ ಇರ್ಬೋದು, ಗಣೇಶರ್ ಪ್ರಕರಣ ಇರ್ಬೋದು, ಹಲವಾರು ಪ್ರಕರಣಗಳಿರ್ಬೋದು, ಪರೇಶ್ ಮೇಸ್ತಾ ಪ್ರಕರಣ ಇನ್ಕ್ಲೂಡೆಡ್, ನಾವೇನು ತನಿಖೆ ಮಾಡಿದ್ವಿ ಸ್ಟೇಟ್ ಗೌರ್ಮೆಂಟು, BJP ಅವರು CBI ಕೊಡಿ ಅಂದಾಗ ನಾವು CBI ಕೊಟ್ಟಾಗ CBI ಇಲ್ಲ ಕರ್ನಾಟಕ ರಾಜ್ಯ ಪೊಲೀಸರು ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ, ಅವ್ರ ತನಿಖೆ ಕರೆಕ್ಟಾಗಿದೆ ಅಂತ ಅವರೇ ತಾನೇ ಕ್ಲೀನ್ ಚೀಟ್ ಕೊಟ್ಟಿರೋದು. ನನ್ನನ್ನು ನಂಬೇಡಿ, ನಿಮ್ಮ ಅನುಭವನ ನಂಬಿ, ಹಿಂದಿನ ಏನು ದಾಖಲೆಗಳಿದೆ ಅದನ್ನು ನಂಬಿ.